ನಮಸ್ಕಾರ ರೀ ಎಲ್ಲ ಹುಚ್ಚ ಮಂದಿಗೆ. ಏನ್ರಿ ಇದು, ಏನು ಸ್ಟೇಟಸ್ ಹಾಕೈತಿರಿ, ಏನು ಸ್ಟೋರಿ ಹಾಕೈತಿರಿ? ಏನು ದೊಡ್ಡ ಸ್ವತಂತ್ರ ಹೋರಾಟ ಮಗಾರ ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡೋಣ. ಇನ್ನು ಆರ್ಮಿ ಅವ ಏನು ದೊಡ್ಡ ಗಿಲ್ಲಿ ಅಂತ ಬಿಲ್ಲಿ ಅಂತ ದಿಲ್ಲಿ ಅಂತ ಚಲೋ ಮಾಡಿದ್ರು. ನಿಮ್ಮ ಮನೆ ಬಾಳೆ ನೋಡ್ಕೊರಿ, ಅವ್ರು ಗೆದ್ದಿದ್ ರೊಕ್ಕ ನಿಮ್ಗೇನು ತಂದು ಕೊಡೋದಿಲ್ಲ. ಏನು ದೊಡ್ಡ ಏನು ಹೇಳ್ಬೇಕು ಮಾರೆ. ಜೈ ಗಿಲ್ಲಿ ಜೈ ಗಿಲ್ಲಿ ಜೈ ಗಿಲ್ಲಿ ಜೈ ಗಿಲ್ಲಿ. ಅಣ್ಣ ಏನು ಹೇಳ್ತಾನೆ ಕೇಳಿಸ್ಕೊಂಬರ್ರೋ. ಅಣ್ಣ ಗಿಲ್ಲಿ ಗ್ಯಾರಂಟಿ ಕಪ್ ಹೊಡಿತಾನೆ. ಅಪ್ಪಿ ತಪ್ಪಿ ಕಪ್ ಹೊಡಿಲಿಲ್ಲ ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಅಲ್ಲ ಗುರು, ಅದೇನ್ ಗಾಂಧೀಜಿ ಕಾಲ ಕೆಟ್ಟಾಯ್ತು ಉಪವಾಸ ಸತ್ಯಾಗ್ರಹ ಮಾಡಕ್ಕೆ? ಯಾವ ಬೋಳಿ ಮಗ ಹೇಳಿದ್ರಿ? ವರ್ಲ್ಡ್ ವಾರ್ 3 ನಡೆಯುತ್ತೆ ಕರ್ನಾಟಕದಲ್ಲಿ. ವರ್ಲ್ಡ್ ವಾರ್ 3 ನಡೆಯುತ್ತೆ ಕರ್ನಾಟಕದಲ್ಲಿ. ವರ್ಲ್ಡ್ ವಾರ್ 3 ಅದು ಕರ್ನಾಟಕದಲ್ಲಿ? ಪಕ್ಕ ಸಣ್ಣ ಆದ ನಶೆ ಮಾಡೋರು ಪಕ್ಕ ನೀರಾಗ್ದಂಗ್ ಕುಡಿದ್ಬಿಟ್ಟಾರ ಅಣ್ಣ. ನನ್ಗನ್ಸಿದ ಮಟ್ಟಿಗೆ ಕರ್ನಾಟಕದಲ್ಲಿ ಒಂದು 10-20 ಜನ ಪೆಟ್ರೋಲ್ ಹಾಕೊಂಡು ಸತ್ತೋಗ್ಬಿಡ್ತಾರೆ ಅನ್ಸುತ್ತೆ. ಅಣ್ಣ ಗಿಲ್ಲಿಗೋಸ್ಕರ ಪೆಟ್ರೋಲ್ ಹಾಕೊಂಡು ಸಾಯ್ತಾರಲ್ವ ಗೊತ್ತಿಲ್ಲ ಅಣ್ಣ, ಆದ್ರೆ ಪಕ್ಕ ನೀನ್ ವಿಡಿಯೋ ನೋಡಿ ಪಕ್ಕ ಸತ್ತೋಗ್ತಾರಣ್ಣ ಜನ. ಬರ್ಕೊಂಡ್ ಕೊಡ್ತೀನಿ, ಎತ್ತಿಟ್ಕೊ. ರೀ ಕರ್ನಾಟಕದಲ್ಲಿ ಏನಾದ್ರೂ ಆದ್ರೆ ಫಸ್ಟ್ ಬರೋದೇ ಗಿಲ್ಲಿ ಫ್ಯಾನ್ಸ್. ನಿಮ್ಗೆ ಇನ್ಮೇಲೆ ಏನೇ ಪ್ರಾಬ್ಲಮ್ ಆಯ್ತಾ ಫೋನ್ ಮಾಡ್ರಿ ಗಿಲ್ಲಿ ಫ್ಯಾನ್ಸ್ ಗೆ. ನಂಬರ್ ಬೇಕಾ ಕಬ್ಜಾಣನ್ ಕೇಳ್ರಿ. ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಯಾವ ಲೆವೆಲ್ ಬೆಳಿಬೇಕು ಅಂದ್ರೆ ನನ್ಗನ್ಸಿದ ಮಟ್ಟಿಗೆ ಈ ಸಲ ಸಿಎಂ ಗಿಲ್ಲಿನೇ ಆಗ್ಬೇಕು. ಸಿಎಂ ಬೇಡ, PM ಆಗ್ಬೇಕು. PM ಗಿಲ್ಲಿ ಆಗ್ತಾನಲ್ವ ಗೊತ್ತಿಲ್ಲ ಅಣ್ಣ, ಆದ್ರೆ ನೀನ್ ಆಗ್ಬೇಕಣ್ಣ. ನಾನ್ ನಿನ್ ಗೆಲ್ಸೋಣ, ಯಾರು ಓಟ್ ಹಾಕಲ್ಲ, ನಾನ್ ನಿನ್ ಗೆಲ್ಸೋಣ, ನೀನ್ ಆಗ್ಬೇಕು PM. ಸರ್, ಇಲ್ಲಿ ಒಂದ್ ಹೇಳೋದೇನು ಅಂದ್ರೆ ಬಡವ್ರ ಮಕ್ಳು ಗೆಲ್ಬೇಕು, ಅದೇ ನಮ್ ಡಾಲಿ ಧನಂಜಯ್ ಅವ್ರು ಹೇಳಿರುವಂತ ಡೈಲಾಗ್. ಆದ್ರೆ ಗಿಲ್ಲಿ ನಿಜವಾಗ್ಲೂ ಬಡವನ ಅದು ಬಹಳ ಮುಖ್ಯ ಆಗುತ್ತೆ. ನಿಜವಾದ ಬಡವ ಬೇರೆ, ಬಡವಂತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ. ಗಿಲ್ಲಿ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಾಮೀಜಿ ಅವರು ಹೇಳಿದ್ದಾರೆ ಸರ್. ಸ್ವಾಮೀಜಿಗಿಂತ ಮುಂಚೆ ನಾನು ಹೇಳಿದ್ದೀನಿ. ಸ್ವಾಮೀಜಿ 7 ಮಿಂಟ್ರಿ ಆದ್ರೆ ನೀನು 14 ಮಿಂಟ್ರಿ. ನಾಯಿ ನನ್ ಮಗನೇ. ಅವ್ನು ಗಿಲ್ಲಿ ಗೆದ್ರೆ ಕಾಲೆಡೆ ನುಗ್ಸ್ಬಿಡ್ತೀನಿ ಅಂತ ಇಲ್ಲಿ ನುಗ್ಲಿ ಕರ್ಸ್ರೆ ಅವನು ಹೇಳೋನೆ ಗೆದ್ದಿಲ್ಲ ಅಂದ್ರೆ ಗಿಲ್ಲಿ ಕಾಲ ತೂರ್ ಬಿಡ್ತೀನಿ ಅಂತ. ಇಲ್ಲ ತೂರ್ತಾನ, ಕರ್ರಿ ತೂರ್ಲಿ. ಇಲ್ವಾ ಸಾಯವರೆಗೂ ನಮ್ಮ ಅಣ್ಣ ಏನೋ ಹೇಳತ್ತಾನ, ಕೇಳ್ಕೊಂಬರ್ರಿ ಎಲ್ಲ. ಕೇಳಿಸ್ಕೋಬೇಡಿ. ಏನಾದ್ರೂ ಆಗ್ಲಿ ಅಶ್ವಿನಿ ಅವ್ರನ್ನ ಗೆಲ್ಸ್ಕೊಂಡು ಹೊರಗಡೆ ಕರ್ಕೊಂಡ್ ಬಂದೇ ಬರೋಣ. ಯಾಕಂದ್ರೆ ಕನ್ನಡ ಹೋರಾಟಗಾರ್ತಿಗಿದ್ರೆ ಇಡೀ ನಾಡು ಗೆದ್ದ ಹಾಗೆ. ಅಲ್ಲೋ ಮಾರಾಯ, ನಿನ್ ಮಾತ್ ಕಟ್ಕೊಂಡು ಎಲ್ರ ಕಡೆ ಓಟ್ ಹಾಕ್ಸಿದ್ವಿ ಅಂತಂದ್ರ ನಿಮ್ ಮೇಡಮಿಗ್ ನೆಟ್ಟ ಕನ್ನಡ ಬರಂಗಿಲ್ಲ. ಅಕಸ್ಮಾತ್ ಅವ್ರು ಗೆದ್ರ ಎಲ್ರಿಗೂ ತಪ್ಪ ಕನ್ನಡ ಹೇಳ್ಕೊಟ್ರ ನಿನಗಲ್ಲ ನನಗ್ ಉಗಿತಾರ. ಮನ್ಸು ಮಾಡಿ ನಾವ್ ಅಟ್ಟಕ್ ಬಿದ್ದು ಏನಾದ್ರು ಗೆಲ್ಸ್ಲೇಬೇಕು ಅನ್ನೋ ಅಟ್ಟಕ್ ಇವಾಗ್ಲೂ ಬಿದ್ರೆ ಮುಚ್ಕೊಂಡ್ ಗೆಲ್ಸ್ಕೊತೀವಿ. ಹಟಕರ ಬೀಳ, ಬಾಯಗರ ಬೀಳ, ಬೀಳ್ತಿ ಮೊದ್ಲ ನಿಮ್ ಮೇಡಮಿಗ ಜ ವ್ಯತ್ಯಾಸ ಕಲಸ, ಆಮ್ಯಾಗ ಬೀಳ. ನೀ ಬೀಳೋದ ಬೇಡ, 4 ಮಂದಿ ಬಂದ್ರ ನೀನ ಚಟ್ಟ ಇರೋರ್ ಗತಿ ಐತಿ, ಹಟಕ್ ಬರ್ತಾನ. ಏನ್ ಬಿಗ್ ಬಾಸ್ ಹೋದರೇನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಗೆದ್ದು ಬಂದ್ರ? ನೀವ್ ಹೇಳ್ದಂಗ ನಮ್ ಕನ್ನಡ ಬಿಗ್ ಬಾಸಿಗೆ ಹೋಗ್ ಬಂದವ್ರೆ ಎಲ್ಲ ಇಂಡಿಯಾ ಪಾಕಿಸ್ತಾನ ಯುದ್ಧಕ್ ನಿಂತಿಲ್ಲ ಸರ್. ಹಂಗಂದ್ಮ್ಯಾಗ ನೀವ್ ಯಾಕಷ್ಟು ಪರ್ಸನಲ್ ಆಗಿ ತಗೊಂಡಿ ಅಶ್ವಿನಿ ಅವ್ರು ಗೆದ್ದಿಲ್ಲ ಅಂದ್ರೆ ಕಲ್ ಹೊಡಿತೀವಿ ಅಂದ್ರಿ ಸರ್. ಅಶ್ವಿನಿ ಅವ್ರು ಮಾತ್ರ ಕನ್ನಡ ಹೋರಾಟಗಾರ. ನಮ್ಗೆ ಇಲ್ಲಿ ಏನ ಪಾಕಿಸ್ತಾನಿಂದ ಬಂದಾನ, ನಮ್ ಕಾವ್ಯ ಏನ ಅಫ್ಘಾನಿಸ್ತಾನ ಬಂದಾಳ. ಕನ್ನಡ ಹೋರಾಟಗಾರ ಬಂದ್ಮ್ಯಾಗ ಎಲ್ಲರೂ ಬಂದ್ರಲ್ಲ ಸರ್. ಕರ್ನಾಟಕ ಅಂತಂದ್ರೆ ಯಾರ ಗೆಲ್ಲಿ ಬಿಡಿ ಅಂತ ಬೆಂಬಲಿಸಬಹುದಿತ್ತಲ್ಲ. ಅಶ್ವಿನಿ ಅವರೇ ಗೆಲ್ಬೇಕು ಅಂತ ಯಾಕೆ ಹೋರಾಡ್ತಿದ್ದೀರಾ? ಫಸ್ಟ್ ಕನ್ನಡ ಬರೋರು ಗೆಲ್ತಾರ ಬಿಡಿ. ನಿನ್ನೆ ಸುದೀಪ್ ಸರ್ ಇನ್ನೊಂದು ಮಾತು ಹೇಳ್ತಾರೆ. ಸೊ ಅವ್ರ ದುಡ್ಡು ಗೆಲ್ತಾರೆ, ಅವ್ರ ಕಪ್ ಗೆಲ್ತಾರೆ, ಅವ್ರ ಮನೆಗೆ ತಗೊಂಡೋಗ್ತಾರೆ, ನೀವ್ಯಾಕೆ ಇಷ್ಟು ತಲೆ ಕೆಡಿಸ್ಕೊಂತೀರಾ ಅಂತ. ಅಲ್ಲ ಸರ್, ನೀವು ಮಾಡೋ ಸಿನಿಮಾಗಳಿಗೇನೆ 3 ಅವರ್ ಎಂಟರ್ಟೈನ್ಮೆಂಟ್ಗೆನೆ ಅದು ನಾವೇ ದುಡ್ಡು ಕೊಟ್ಟು ಅಷ್ಟು ಪ್ರೀತಿ ವಿಶ್ವಾಸ ಕೊಡ್ತೀವಿ. ಆಮೇಲೆ ಅವ್ರೇನ್ ಗೆದ್ದವ್ರು ನಮ್ಗೆ ಕೊಡಲ್ಲ ಸರ್, ಕೊಡೋದ್ ಬೇಡ ಸರ್. ಜನ ದಡ್ರಲ್ಲ ಸರ್, ಬುದ್ಧಿವಂತರು. ಅಂಡ್ ಇನ್ನೊಂದ್ ಥಿಂಗ್, ಗಿಲ್ಲಿಗೆ ಎಲ್ಲಾರು ಇವಾಗ ಏನ್ 99 ಓಟ್ ಹಾಕಿದ್ರು ಅದೇ ತರ 99 ರೂಪೀಸ್ ಹಾಕ್ಬಿಡಿ ಅಂದ್ರು ಹಾಕ್ಬಿಡ್ತಾರೆ ಸರ್. ಎಲ್ಲೋ ಖರ್ಚು ಮಾಡೋದು, ಎಲ್ಲೋ ಗಿಲ್ಲಿಗೋಸ್ಕರ ಹಾಕ್ಬಿಟ್ರೆ ಇವಾಗ ಏನ್ 37 ಕೋಟಿ ಓಟ್ ಬಂದಿದೆ ಗಿಲ್ಲಿಗೆ, 37 ಕೋಟಿ ಬಂದ್ಬಿಡುತ್ತೆ ಸರ್. ಬಿಗ್ ಬಾಸ್ ಮನೆದು 50 ಲಕ್ಷ ಲೆಕ್ಕಕ್ಕೆ ಬರಲ್ಲ. ಅಂಡ್ ಇನ್ನೊಂದ್ ಥಿಂಗ್, ಕರ್ನಾಟಕದ ಜನ ನಿಮ್ಗೆ ಚಪ್ಪಾಳೆ ಹೊಡೆದು ಸಿಳ್ಳೆ ಹೊಡೆದು ನಿಮ್ನ ಅಲ್ಲಿ ಕಳ್ಸಿರೋ ಸರ್. ಕರ್ನಾಟಕದ ಜನದ ಫೀಲಿಂಗ್ಸ್ನು ರೆಸ್ಪೆಕ್ಟ್ ಮಾಡಿ ಸರ್. ನಮ್ಮ ಅಭಿಮಾನ, ನಮ್ಮ ಖುಷಿ, ನಮಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ಅಭಿಮಾನ ತೋರಿಸ್ತೀವಿ. ನಾವು ವೋಟ್ ಮಾಡ್ತೀವಿ, ನಾವು ಅವ್ರ ಪರವಾಗಿ ಸಪೋರ್ಟ್ ಮಾಡ್ತೀವಿ. ಸೊ ಅದೇ ತರ ಗಿಲ್ಲಿಗೆ ಸಪೋರ್ಟ್ ಮಾಡಿದೀವಿ. ಊರಂದ ಮೇಲೆ ನಮ್ ಬಗ್ಗೆ ಹಂಗ ಹಿಂಗ ಮಾತಾಡೋರ್ 4 ಮಂದಿ ಇರ್ಬೇಕು. ಮಾತಾಡೋರ್ ಬಗ್ಗೆ ನಾವ್ಯಾಕೆ ತೆರಿ ಕೆಡಿಸ್ಕೋಬೇಕು? ಅನ್ಲಿಮಿಟೆಡ್ ವೈಕೆರಿ ಮತ್ತೆ
ಗಿಲ್ಲಿ ಗೆದ್ರೆ ಅವ್ರ ಕಾಲ್ ಕೆಳಗೆ ಹೋಗ್ ನೂಗ್ತೀನಿ ಅನ್ನೋಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇವತ್ತು ಗಿಲ್ಲಿ ಗೆದ್ದಿದ್ದಾರೆ ಅನ್ನೋಂತ ರೀತಿಯಲ್ಲಿದ್ರೆ ಗೆದ್ದಿದಾರ ಹೇಗೆ ಅನ್ನೋಂಥದ್ದು ಆಲ್ರೆಡಿ ಗಿಲ್ಲಿ ಅವರು ಒಂದ್ ನಿಮಿಷ ಗಿಲ್ಲಿ ಆಲ್ರೆಡಿ ಗೆದ್ದಾಯ್ತು ಸರ್. ಅವ್ರ ಗಿಲ್ಲಿ ಗೆದ್ದಾಯ್ತು ಸರ್. ನಾವು ಅನ್ಕೊಂಡ್ರೆ ಗಿಲ್ಲಿ ಅಭಿಮಾನಿಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಗಿಲ್ಲಿ ಗೆದ್ದಾಯ್ತು. ಸತೀಶ್ ಕಡಬಮ್ ಅವ್ರ ಮಾತು ಪ್ರಕಾರ ನಿಂತ್ಕೊಂಡ್ರಿ ಅವ್ರ ಮಾತಿಗೆ ಅವ್ರು ಬದ್ಧರಾಗಿದ್ರೆ ಮೀಡಿಯಾದವ್ರನ್ನ ಕರೆಸಿ, ನಿಮ್ ಮೀಡಿಯಾದವ್ರ ಮುಂದೆನೆ ತಾನೇ ಹೇಳಿದೆ ಮಾತನ್ನ, ಹೌದಲ್ವಾ? ಆ ಮೀಡಿಯಾದವ್ರನ್ನ ಕರೆಸಿ ಅವನ್ನ ನಿಲ್ಲಿಸ್ಬಿಟ್ಟು ಅವ್ನ ಕಾಲಿಗೆ ಬಿದ್ದು ಕಾಲ್ ಕೆಳಗೆ ನುಗ್ಬಿಟ್ರೆ ಅವನು ನಿಜವಾದ ಗಂಡ್ಸು. ನಿಮ್ಗೆ ಎಷ್ಟು ವರ್ಷ ಆಗಿದೆ ಹಾಗಾದ್ರೆ ಕೇಳ್ಬೋದಾ? ಹೇಳ್ತೀರಾ? ನನಗೆ 52 ವರ್ಷ. 52 ವರ್ಷ ನೋಡಿದ್ರೆ ಏನ್ ಸರ್ 16 ಇದ್ದಂಗಿದ್ದೀರಾ? ಅಷ್ಟೆಲ್ಲ ಸುಳ್ಳು 26 to 27 ತರ. ಸರ್ ನಾನು ಆಗಿನ ಕಾಲದಲ್ಲೇನೆ ಲೆದರ್ ಜಾಕೆಟ್ ಇಲ್ಲಿವರೆಗೂ ಬರುತ್ತಲ್ಲ ಸರ್, ಇಂಗ್ಲಿಷ್ ಅವ್ರು ಕೋಟ್ ಹಾಕ್ತಾರಲ್ಲ ಆ ತರ ಹಾಕೊಂಡು ಕಾಲೇಜ್ ಲೈಫ್ ಅಲ್ಲೇನೆ ಮಂಚಿನ ಮೇಲೆ ಡ್ಯಾಮ್ಗೆ ಹುಡುಗರೆಲ್ಲ ಟ್ರಿಪ್ ಹೋಗಿದ್ವಿ ಸರ್. ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಸಮ್ಮರ್ ಟೈಮ್ ಅಲ್ಲ ವಿಂಟರ್ ಟೈಮ್ ಅಲ್ಲ ಸರ್ ಗೊತ್ತಿಲ್ಲ ಯಾವ್ದೋ ಒಂದು. ಆದ್ರೆ ನಾನು ನೀರ್ ಗಿಳಿಯಲ್ಲ, ಮಂಚಿನ ಮೇಲೆ ಡ್ಯಾಮ್ ಅಲ್ಲ, ಮಂಚಿನ ಮೇಲೆ ಡ್ಯಾಮ್ ಸರ್. ಮಂಚಿನ ಮೇಲೆ ಡ್ಯಾಮ್ ಇಲ್ಲಿ ಸರ್, ದೊಡ್ಡ ಮರ. ನನಗ ಮಂಚದ ಮೇಲೆ ಡ್ಯಾಮ್ ಅದಕ್ಕೆ ಹೇಳಿ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಒಂದು ನಾನು ಡಿಗು 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 ಡಿಗು, ಇನ್ನೊಂದು ನಾನು ಡಿಗಿ 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 ಡಿಗಿ. ಇವು ಎರಡು ಹಂದಿ ಗಿಲ್ಲಿ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಾಮೀಜಿ ಅವರು ಹೇಳಿದ್ದಾರೆ ಸರ್. ಸ್ವಾಮೀಜಿಗಿಂತ ಮುಂಚೆ ನಾನು ಹೇಳಿದ್ದೀನಿ ಗಿಲ್ಲಿ ಗೆಲ್ಲಲ್ಲ ಅಂತ ಯಾವನೋ ಸ್ವಾಮೀಜಿ ಹೇಳ್ಬಿಟ್ನ. ಅವನು 3rd ಕ್ಲಾಸ್, ನೀನು ಅಡ್ಕಸ್ಬಿ ಗೆದ್ದಾಯ್ತಕ್ಕಂತೆ ವ್ಯಾಯಾಮ ಮಾಡ್ಕೊಂಡು ರೆಡಿ ಆಗೋ. ಕಾಲ್ ಕೆಳಗಡೆ ನುಗ್ತೀನಿ ಅಂತ ಹೇಳಿದ್ಯಲ್ಲ ಮಗನೇ, ನೀನ್ ಎಲ್ಲಿ ಬಿಡ್ತೀವಿ ನಾವು? ಏನ್ ಸರ್ ಇವತ್ತು ನೋಡಿ ಸರ್, ಇವತ್ತು ಹಾಕ ಬಂದಿದ್ದೀನಿ, ಯಾರು ರೇಟ್ ಕೇಳಲಿಲ್ಲ. ಬೇಕು ಅಂದ್ರೆ ತೋರಿಸ್ಬಿಟ್ಟು ರೇಟ್ ಕೇಳ್ತೆ ಅಂದ್ರೆ ಅದನ್ನು ಹೇಳ್ಬಿಡ್ತೀನಿ. ಮೊನ್ನೆ ಎಲ್ಲ ಟ್ಯಾಗ್ ಕಿತ್ತಾಕ್ದೆ ತಗೊಂಡ್ ಬಂದಿದ್ದೆ, ಇವತ್ತು ಕಿತ್ತಾಕ್ಬಿಟ್ಟಿದ್ದೀನಿ. ತೋರ್ಸಕ್ಕೆ ಏನೂ ಇಲ್ಲ. ಇಲ್ಲದೆ ಟ್ಯಾಗ್ ಇದ್ರೆ ಅದು ಚೈನಾದು ತೋರಿಸ್ತಾ ಇದ್ದೆ. ಇದು ಚೈನಾ ಇಂಪೋರ್ಟು, ಅಲ್ಲಿಂದ ತರಿಸಿರೋದು. ಟ್ಯಾಗ್ ಇಲ್ಲ, ಟ್ಯಾಗ್ ಇದ್ರೆ ನಿಮ್ನ ನಂಬಿಸೋದಕ್ಕೆ ತೋರಿಸ್ತಾ ಇದ್ದೆ. ಇದು 2.25 ಲಕ್ಷ ಸರ್. ಇವಾಗ್ಲಾದ್ರೂ ಸತ್ಯ ಒಪ್ಕೋತಾ ಇದೆಯಲ್ಲ ಚೈನಾದ್ದು ಅಂತ. 2.25 ಲಕ್ಷ ಶರ್ಟ್ಗೆ 1 ಕೋಟಿ ನಾಯಿಗೆ ಅನ್ನೋದನ್ನೆಲ್ಲ ಬಿಟ್ಬಿಡೋ. ಏನ್ ನೀನ್ ನಾಯಿ ತಿಕ್ದಲ್ಲಿ ತಿಂದು ಬಾಯಲ್ಲಿ ಎತ್ಬಿಡಲ್ಲ. ನಾನು 8ನೇ ಕ್ಲಾಸಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಅಂದ್ರೆ ಹುಡುಗರೆಲ್ಲ ಒಂದ್ ಸೈಡು, ಹುಡುಗಿರೆಲ್ಲ ಒಂದ್ ಸೈಡು. ನಾನು ಎಷ್ಟು ಗಾಂಡು ಈಗ ಗೊತ್ತಾಯ್ತು. ಎಷ್ಟೋ ವಯಸ್ಸು ನಿನಗೆ? 26 ವರ್ಷ. ಕತ್ತೆಗಾಗಿರೋ ವಯಸ್ಸಾಗಿದೆ ಲೋಫರ್ ನನ್ ಮಗನೇ. ಚಂಡಾಳ ನೀನು. ಡಾಕ್ ಸತೀಶ್ ಒಂದು ಮಾತು ಹೇಳ್ತೀನಿ. ಅಲ್ಲ ಡಮಲ್ ಡುಮಿಲ್ ಡಕ್ಕ, ಡಾಕ್ ಸತೀಶ್ ದೊಡ್ಡ ಚಕ್ಕ. ಗಿಲ್ಲಿ ಬಗ್ಗೆ ಮಾತಾಡೋ ಮುಂಚೆಗೆ ಆಚೆಗೆ ಬಂದು ಅಮ್ಮನ್ಗೆ ತಮ್ಮನ್ ಉಡ್ಸ್ತಾನೆ ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ. ಈಗ ಬಂದ್ಮೇಲೆ ಗೊತ್ತಾಯ್ತಾನೆ. ಅದು ಬರ್ದ್ ಮಡಿಕಳಿ ಅಂತ ಅವ್ನ್ಗೆ ಹೇಳ್ಬಿಡಿ. ಮೀಟ್ರಿದ್ರೆ ಲಗಾಯಿಸ್ಬೇಕು, ಜೊತೆಲಿದ್ದೆ ಕಟಾಯಿಸ್ಬಾರ್ದು. ಜೈ ಹಿಂದ್.